ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾನು 1943ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಹರಿಶ್ಚಂದ್ರ ಎಂಬ ಚಿತ್ರದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ. ಹರಿಶ್ಚಂದ್ರ ಎಂಬ ಚಿತ್ರದ ಕತೆ ಏನು ಅಂದರೆ, ರಾಜ ಹರಿಶ್ಚಂದ್ರ. ಈ ರಾಜ ಹರಿಶ್ಚಂದ್ರ ಯಾವತ್ತೂ ಸತ್ಯ, ನಿಷ್ಠೆ ಹಾಗೂ ಧರ್ಮವನ್ನು ತುಂಬ ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡ್ಬರ್ತಾ ಇರುವಂಥ ರಾಜನ ಕತೆ. ಇಲ್ಲಿ ವಿಶ್ವಾಮಿತ್ರರು, ಋಷಿ ವಿಶ್ವಾಮಿತ್ರರು ಇವನನ್ನು ಪರೀಕ್ಷೆ ಮಾಡಲು ಸಾಕಷ್ಟು ಪರೀಕ್ಷೆಗಳನ್ನ ಅವನ ಮೇಲೆ ಪ್ರಯೋಗ ಮಾಡ್ತಾರೆ. ಆಗ ಅವನ ರಾಜ್ಯವನ್ನು ಬಿಡಬೇಕಾಗ್ತದೆ, ಅವನ ಹೆಂಡತಿ ಮಕ್ಕಳನ್ನ ಬಿಡಬೇಕಾಗ್ತದೆ ಮತ್ತು ಸ್ಮಶಾನದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರೂ ಈ ಯಾವುದೇ ಸಂದರ್ಭಗಳಲ್ಲೂ ರಾಜ ಹರಿಶ್ಚಂದ್ರ ಸತ್ಯ, ನಿಷ್ಠೆ ಹಾಗೂ ಧರ್ಮವನ್ನು ಬಿಡುವುದಿಲ್ಲ. ಆಗ ಕೊನೆಗೆ ದೇವಾನುದೇವತೆಗಳು ಎಲ್ಲ ಪ್ರತ್ಯಕ್ಷರಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ ಹೋಗುವಂಥ ಒಂದು ಕಥೆನೇ ಈ ಹರಿಶ್ಚಂದ್ರ ಎಂಬ ಚಿತ್ರದ ಕತೆ. ನಿರ್ದೇಶನದ ಜವಾಬ್ದಾರಿಯನ್ನು ಆರ್ ನಾಗೇಂದ್ರ ರಾವ್ ಅವರು, ಜೊತೆಗೆ ಕತೆ ಮತ್ತು ಸಂಭಾಷಣೆಯೂ ಅವ್ರದ್ದೇ ಆಗಿರುತ್ತೆ. ನಿರ್ಮಾಣದ ಜವಾಬ್ದಾರಿಯನ್ನು ನಮ್ಮ ನಾಗೇಂದ್ರ ರಾವ್ ಅವರು ಹಾಗೂ ಎ ವಿ ಮೇಪ್ಪನ್ ಅವರು ಹೊತ್ಕೋತಾರೆ. ಈ ಚಿತ್ರದ ಸಂಗೀತ ನಿರ್ದೇಶಕರು ಆರ್ ಸುದರ್ಶನ್ ರವರು ಮತ್ತು ಈ ಚಿತ್ರದ ಸಿನಿಮಾಟೋಗ್ರಾಫರ್ ಕೃಷ್ಣ ಅಯ್ಯರ್ ಅವರು. ಈ ಚಿತ್ರದ ಸಂಕಲನಕಾರರು ಎಂ ವಿ ರಾಮನ್ ರವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಸುಬ್ಬಯ್ಯ ನಾಯ್ಡು ಅವರು, ಲಕ್ಷ್ಮೀಬಾಯಿ ಅವರು ಹಾಗೂ ನಾಗೇಂದ್ರ ಅವರು ಕಾಣಿಸ್ಕೋತಾರೆ. ಈ ಚಿತ್ರ ಸುಮಾರು 3 ಗಂಟೆ 10 ನಿಮಿಷಗಳ ಒಂದು ಚಿತ್ರ. ಇದು 10,900 ಅಡಿ ರೀಲ್ಗಳು ಉಳ್ಳಂಥ ಒಂದು ಚಿತ್ರ, ಅಂದರೆ 12 ರೀಲ್ಗಳಿರುವಂಥ ಚಿತ್ರ. ಈ ಚಿತ್ರದ ಸೆನ್ಸಾರ್ ಆಗುತ್ತೆ, ಅದು 16/4/1943 ಸೆನ್ಸಾರ್ ಆಗುತ್ತೆ ಮತ್ತು ಯು ಸರ್ಟಿಫಿಕೇಟ್ ಸಿಗುತ್ತೆ. ಈ ಚಿತ್ರದ ಹೈಲೈಟ್ಸ್ ಏನು ಅಂತ ಅಂದರೆ, ರಾಜ ಹರಿಶ್ಚಂದ್ರನ ಸತ್ಯ, ನಿಷ್ಠೆ ಮತ್ತು ಧರ್ಮ ಪಾಲಿಸುವಂಥ ಸೀನ್ಗಳು, ಋಷಿ ವಿಶ್ವಾಮಿತ್ರರು ಪರೀಕ್ಷೆಯನ್ನು ತಗೊಳ್ಳುವಂಥ ದೃಶ್ಯಗಳು, ರಾಜ್ಯವನ್ನು ತ್ಯಾಗ ಮಾಡುವಂಥ ದೃಶ್ಯಗಳು, ಹೆಂಡತಿ ಮಕ್ಕಳನ್ನು ಮಾರುವಂಥ ದೃಶ್ಯ, ಸ್ಮಶಾನದಲ್ಲಿ ಅವರು ಕೆಲಸ ಮಾಡುವ ಸಂದರ್ಭದ ಸನ್ನಿವೇಶಗಳು. ಸಂಗೀತದ ಪ್ರಭಾವ ತುಂಬ ಜೋರಾಗಿತ್ತು. ನಮ್ಮ ಕನ್ನಡದ ಮೊದಲ 100 ಡೇಸ್ ಆಚರಿಸಿದಂಥ ಚಿತ್ರ ಇದು. ಧಾರವಾಡನಲ್ಲಿ 100 ದಿನ ಪೂರ್ಣಗೊಳಿಸುತ್ತೆ. ಅದಾದ ಮೇಲೆ ರಾಜ್ಯಾದ್ಯಂತ ಇದು 95 ವಾರಗಳು ಈ ಚಿತ್ರ ಓಡುತ್ತೆ. ಸೊ ಲಾಂಗೆಸ್ಟ್ ರನ್ನಿಂಗ್ ಫಿಲಮ್ ಎವರ್, ಅಂದರೆ ಇದಕ್ಕಿಂತ ಮುಂಚೆ ಬಂದಿರೋ ಚಿತ್ರಗಳಲ್ಲಾಗಿರ್ಬೋದು ಅಥವಾ ಇದಕ್ಕಿಂತ ಮುಂದಿನ ಬರುವಂಥ ಕೆಲವು ಚಿತ್ರಗಳಕ್ಕಿಂತ ಲಾಂಗೆಸ್ಟ್ ರನ್ನಿಂಗ್ ಸಿನಿಮಾ ಆಗಿ ಹರಿಶ್ಚಂದ್ರ ಎಂಬ ಚಿತ್ರ ಕಾಣಿಸ್ಕೊಳ್ಳುತ್ತೆ. ಇದು 1943ನೇ ಇಸ್ವಿಯಲ್ಲಿ. ಕನ್ನಡ ಚಿತ್ರದ ದಂತಕಥೆ ಅಂತಲೇ ಹೇಳ್ಬೋದು. ಆರ್ ನಾಗೇಂದ್ರ ರಾವ್ ಅವರ ಪ್ರಾಚೀನ ಮತ್ತು ಪೌರಾಣಿಕ ಚಿತ್ರಗಳಲ್ಲಿ ಇದು ಒಂದು ದೊಡ್ಡ ಹೆಸರು ಮಾಡಿದಂಥ ಚಿತ್ರ. ಮತ್ತೊಂದು ಚಿತ್ರದ ಜೊತೆ ನಿಮ್ಮ ಮುಂದೆ ಮುಂದಿನ ವಾರ ಬರ್ತೀನಿ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.